ಈ ಅನಂತ ಬ್ರಹ್ಮಾಂಡದಲ್ಲಿ ಕಾಲವು ಮೌನವಾಗಿರುವ ಕ್ಷಣದಲ್ಲಿ ಒಂದು ದೈವಿಕ ಸತ್ಯ ತನ್ನನ್ನು ತಾನೇ ಪ್ರಕಟಿಸಿತು. ಸೃಷ್ಟಿಗೆ ಕಾರಣನಾದವನು ಬ್ರಹ್ಮ, ಸ್ಥಿತಿಗೆ ಕಾರಣನಾದವನು ವಿಷ್ಣು, ಲಯಕ್ಕೆ ಕಾರಣನಾದವನು ಶಿವ. ಈ ತ್ರಿಮೂರ್ತಿಗಳೇ ಸೃಷ್ಟಿ, ಸ್ಥಿತಿ, ಲಯಗಳ ಜೀವಂತ ಸಂಕೇತಗಳು. ಅದೇ ಸಮಯದಲ್ಲಿ ಯಾವ ದೈವಲೀಲೆಯೋ ಆ ಒಂದು ಕ್ಷಣ ಅನಿರೀಕ್ಷಿತವಾಗಿ ಅಲ್ಲೊಂದು ಅಹಂಕಾರದ ಬೀಜ ಮೊಳಕೆಯೊಡೆಯಿತು. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ತಮ್ಮ ತಮ್ಮ ಶಕ್ತಿಯ ಬಗ್ಗೆ ವಾದಕ್ಕಿಳಿದರು. ನನ್ನಿಂದಲೇ ಸೃಷ್ಟಿಯಾಯಿತು ಎಂದು ಬ್ರಹ್ಮನು ಹೇಳಿದ. ನಾನಿಲ್ಲದೆ ಈ ಸೃಷ್ಟಿಗೆ ಸ್ಥಿತಿ ಇಲ್ಲ ಎಂದು ವಿಷ್ಣುವು ಪ್ರತಿಪಾದಿಸಿದ. ಅಲ್ಲಿ ಎಲ್ಲವೂ ಇತ್ತು. ಅದ್ಭುತ ಶಕ್ತಿ ಇತ್ತು, ಜೊತೆಗೆ ಅಪಾರವಾದ ಜ್ಞಾನವಿತ್ತು. ಆಶ್ಚರ್ಯವೆಂದರೆ ಇವೆಲ್ಲದರ ಜೊತೆ ಇರಬೇಕಾದ ಇನ್ನೊಂದು ಮುಖ್ಯವಾದ ಗುಣ ವಿನಯ ಮಾತ್ರ ಅಲ್ಲಿ ಮಾಯವಾಗಿತ್ತು. ಇದ್ದಕ್ಕಿದ್ದಂತೆ ಆಕಾಶದಿಂದ ಪಾತಾಳದವರೆಗೆ ವ್ಯಾಪಿಸುವಂತೆ ಒಂದು ಅದ್ಭುತ ಅಗ್ನಿಸ್ತಂಭ ಪ್ರತ್ಯಕ್ಷವಾಯಿತು. ಅದು ಬೆಂಕಿಯಲ್ಲ, ಅದೊಂದು ಬೆಳಕು. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಬ್ರಹ್ಮನು ಹಂಸದ ರೂಪ ತಾಳಿ ಆ ಅಗ್ನಿಸ್ತಂಭದ ಶಿರಸ್ಸನ್ನು ಹುಡುಕಲು ಮೇಲಕ್ಕೆ ಹಾರಿದ. ವಿಷ್ಣುವು ವರಾಹ ರೂಪ ತಾಳಿ ಅದಿಯ ಮೂಲವನ್ನು ಕಂಡುಹಿಡಿಯಲು ಪಾತಾಳಕ್ಕೆ ಇಳಿದ. ಯುಗಗಳು ಕಳೆಯಿತು, ಕಾಲವೂ ದಣಿಯಿತು. ಇಷ್ಟೆಲ್ಲ ನಡೆದರೂ ಅನಂತದ ಅಂತ್ಯ ಮಾತ್ರ ಯಾರಿಗೂ ಸಿಗಲಿಲ್ಲ. ಆ ಕ್ಷಣದಲ್ಲಿ ಅಹಂಕಾರ ಕರಗಿತು, ತಲೆಯು ಬಾಗಿತು. ಅಗ್ನಿಸ್ತಂಭವೇ ಆ ಕರುಣೆಯ ರೂಪ ತಾಳಿತು. ಅದರಿಂದ ಹೊರಬಂದನು ಶಾಂತಮುಖ, ಕಮಲದೃಷ್ಟಿ, ಕರುಣಾಸಾಗರ ಮಹೇಶ್ವರ. ಶಿವನು ಹೇಳಿದನು, ನಾನು ಸೃಷ್ಟಿಯಲ್ಲೇ ಇದ್ದೇನೆ. ನಾನು ಸ್ಥಿತಿಯಲ್ಲೇ ನೆಲೆಸಿದ್ದೇನೆ. ನಾನು ಲಯದಲ್ಲೇ ಲೀನವಾಗಿದ್ದೇನೆ. ನಾನು ಬೇರೆ ಅಲ್ಲ, ನೀವು ಮೂವರಲ್ಲೂ ನಾನಿದ್ದೇನೆ. ಅಹಂಕಾರವೇ ಅಜ್ಞಾನ, ವಿನಯವೇ ಜ್ಞಾನ. ಆ ದೈವಿಕ ಕ್ಷಣವೇ ಶಿವರಾತ್ರಿ, ಮಹಾಶಿವರಾತ್ರಿ. ಅದು ಕೇವಲ ಒಂದು ರಾತ್ರಿ ಅಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ ನಡೆಯುವ ಪಯಣ. ಶಿವರಾತ್ರಿ ಎಂದರೆ ಉಪವಾಸ ಮಾತ್ರವಲ್ಲ, ಜಾಗರಣೆ ಮಾತ್ರವಲ್ಲ, ನಮ್ಮೊಳಗಿನ ಅಹಂಕಾರವನ್ನು ತ್ಯಜಿಸುವ ಸಾಧನೆ. ಇಂದು ನಾವು ಶಿವನ ಮುಂದೆ ನಿಲ್ಲುವಾಗ ಏನನ್ನೂ ಕೇಳುವುದು ಬೇಡ. ಒಂದೇ ಒಂದು ಪ್ರಾರ್ಥನೆ ಸಾಕು. ನನ್ನೊಳಗಿನ ಅಹಂಕಾರವನ್ನು ನಿನ್ನ ಪಾದಗಳಲ್ಲಿ ಅರ್ಪಿಸುತ್ತೇನೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭವಾಗಲಿ. ಮಹಾಶಿವರಾತ್ರಿಯ ಶುಭಾಶಯಗಳು.